ಓಂ ಶ್ರೀ ಗಣೇಶಾಯ ನಮಃ. ಓಂ ಶ್ರೀ ಗುರುಭ್ಯೋ ನಮಃ. ನಮಃ ಸೂರ್ಯಾಯ ಚಂದ್ರ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತವೇ ನಮಃ. ನಮಸ್ತೆ. ಆಸ್ಟ್ರೋ ಆಚಾರ್ಯ ಗುರುಜಿ ವಾಹಿನಿಗೆ ತಮಗೆಲ್ಲರಿಗೂ ಆಧಾರದ ಸ್ವಾಗತ. ಈ ವಾಹಿನ ನಿರಂತರ ವೀಕ್ಷಿಸಿ ಪ್ರೋತ್ಸಾಹಿ ಸಬ್ಸ್ಕ್ರೈಬ್ ಮಾಡುವ ತಮಗೆಲ್ಲ ಅನಂತ ಧನ್ಯವಾದ ಸಲ್ಲಿಸುತ್ತಾ ನಿತ್ಯರಾಶಿ ಭವಿಷ್ಯ ಕಾರ್ಯಕ್ರಮಕ್ಕೆ ಸ್ವಾಗತ. ಜೂನ್ 2 ಭಾನುವಾರದ ನಿತ್ಯರಾಶಿ ಭವಿಷ್ಯವನ್ನು ಅವಲೋಕಿಸೋಣ. ಮೊದಲು ಈ ದಿನ ತಮ್ಮ ಹುಟ್ಟುಹಬ್ಬ ಬರ್ತ್ಡೇ ಆಚರಿಸಿಕೊಳ್ಳುವಂಥ ಎಲ್ಲರಿಗೂ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯ, ಹ್ಯಾಪಿ ಬರ್ತ್ಡೇ. ಅದೇ ರೀತಿ ವಿವಾಹ ವಾರ್ಷಿಕ ಮಹೋತ್ಸವ ಅಥವಾ ಇನ್ನಿತರ ಶುಭ ಸಮಾರಂಭಗಳನ್ನು ಆಯೋಜಿಸಿಕೊಳ್ತಿರೋರಿಗೂ ಹಾರ್ದಿಕ ಶುಭಾಶಯವನ್ನು ಕೋರುತ್ತಾ, ಜೂನ್ 2 ಭಾನುವಾರದ ಪಂಚಾಂಗ ವಿಚಾರ: ಕ್ರೋಧಿ ಸಂವತ್ಸರ, ಉತ್ತರಾಯಣ, ವಸಂತ ಋತು, ವೈಶಾಖ ಮಾಸದ ಬಹುಳ ಏಕಾದಶಿ ತಿಥಿ ಅಥವಾ ಸೌರಮಾನದ ಅನುಸಾರ ವೃಷಭ ಮಾಸ, ವೈಯಾಶಿ ಮಾಸ, ಬೇಷ ತಿಂಗಳಿನ 20ನೇ ದಿನ. ನಿತ್ಯ ನಕ್ಷತ್ರವು ರೇವತಿ ನಕ್ಷತ್ರ. ಯೋಗ ಆಯುಷ್ಮಾನ್ ಯೋಗ. ಕರ್ಣ ಭವಕರ್ಣ. ಸೂರ್ಯ ಉದಯಕಾಲ ಬೆಳಗ್ಗೆ 5:52, ಸೂರ್ಯ ಅಸ್ತಮಾನ ಸಾಯಂಕಾಲ 6:43. ಈ ದಿನದ ಮಳೆ ನಕ್ಷತ್ರ ರೋಹಿಣಿ ನಕ್ಷತ್ರದ 3ನೇ ಪಾದ. ಈ ದಿನ ಗ್ರಹಕುಂಡಲಿ ಅನುಸಾರ ಏರ್ಪಡುವಂಥ ಯೋಗಗಳು: ಶಶಯೋಗ, ರಾಜಯೋಗ, ಮಾಳವ ಯೋಗ, ಅನಭಾ ಯೋಗ, ಚತುರ್ಗ್ರಹ ಯೋಗ, ದುರಾದುರ ಯೋಗ, ಸಂಚಾರ ಯೋಗ, ವಸುಮತಿ ಯೋಗ ಮುಂತಾದ ಶುಭ ಯೋಗಗಳು ಈ ದಿನ ಏರ್ಪಡುತ್ತವೆ. ಇನ್ನು ಈ ದಿನ ವೈಶಾಖ ಬಹುಳ ಏಕಾದಶಿ ಆಗಿರೋದ್ರಿಂದ ವಿಶೇಷವಾದ ಉಪವಾಸ ನಿಯಮಗಳನ್ನು, ವ್ರತ ನಿಯಮಗಳನ್ನು ಪಾಲನೆ ಮಾಡೋರು ಅಥವಾ ಭಗವಾನ್ ವಿಷ್ಣು, ವೆಂಕಟೇಶ್ವರ, ಶ್ರೀನಿವಾಸ, ರಾಮ, ಕೃಷ್ಣ ಮೊದಲಾದ ವಿಷ್ಣು ಅಥವಾ ನಾರಾಯಣನಿಗೆ ಸಂಬಂಧಪಟ್ಟ ಕ್ಷೇತ್ರಗಳ ಸಂದರ್ಶನ, ನಾರಾಯಣನಿಗೆ ಸಂಬಂಧಪಟ್ಟ ಸ್ತುತಿ ಸ್ತೋತ್ರಗಳನ್ನು ಪಠನೆ ಮಾಡುವಂಥದ್ದು, ಜೊತೆಗೆ ಉಪವಾಸ ವ್ರತ ನಿಯಮನ ಆಚರಣೆ ಮಾಡಿಕೊಂಡು ಭಗವತ್ ಚಿಂತನೆ ಮಾಡಲಿಕ್ಕೆ, ಆಧ್ಯಾತ್ಮಿಕವಾದ ಚಿಂತನೆಗಳಿಗೆ ಈ ದಿನ ಉತ್ತಮವಾದ ದಿನ ಆಗಿರುತ್ತೆ. ಇವೆಲ್ಲವೂ ಈ ದಿನದ ವೈಶಿಷ್ಟ್ಯಗಳನ್ನು ಗಮನಿಸಾಯಿತು. ಇನ್ನು ಗಮನಿಸೋಣ ರಾಶಿ ಭವಿಷ್ಯ. ಏನು ಈಗಾಗಲೇ ನಿನ್ನೆ ಮಂಗಳನ ಒಂದು ರಾಶಿ ಪರಿವರ್ತನೆ ಆಗಲಿದೆ. ಅದು ಮೇಷರಾಶಿಗೆ ಮಂಗಳನ ಪ್ರವೇಶ ಆಗಿದೆ ಸಾಯಂಕಾಲದ ಹೊತ್ತಲ್ಲಿ. ಜೂನ್ 1 ಶನಿವಾರದ ಸಾಯಂಕಾಲದಿಂದ ಅಲ್ಲಿ ಮಂಗಳನು ಮೇಷರಾಶಿಯಲ್ಲಿ ಪ್ರವೇಶಿಸುತ್ತಾನೆ. ಇದರ ಒಂದು ಪ್ರತ್ಯೇಕವಾದ ವಿಡಿಯೋ, ಮಂಗಳನ ಒಂದು ಮೇಷ ಸಂಚಾರದ ವಿಶೇಷವಾದ ಫಲವನ್ನು ಈಗಾಗಲೇ ಪ್ರಸಾರ ಮಾಡಿದ್ದೇನೆ. ಅದನ್ನು ವೀಕ್ಷಿಸಿಕೊಳ್ಳಿ. ವೀಕ್ಷಿಸಿದವರಿಗೆ ಧನ್ಯವಾದಗಳು. ಯಾರು ವೀಕ್ಷಿಸಿಲ್ಲ ವೀಕ್ಷಿಸಿ. ಅದರಲ್ಲಿ ನಿಮ್ಮ ರಾಶಿಗೆ ಅನುಗುಣವಾಗಿ ಮಂಗಳನ ಪರಿಣಾಮ ಮುಂದೆ ಜುಲೈ 11ರವರೆಗೆ ಇರುವಂತಹ ಕಾಲದಲ್ಲಿ ಹೇಗೆ ಇರುತ್ತೆ ಎಂಬುದನ್ನು ಗಮನಿಸಿಕೊಳ್ಬೋದಾಗಿದೆ. ಇನ್ನು ನಾವು ತಿಳ್ಕೊಳ್ಳೋಣ ರಾಶಿ ಭವಿಷ್ಯ. ಮೊದಲು ಮೇಷರಾಶಿ. ಮೇಷರಾಶಿಗೆ ಈ ದಿನ ಉತ್ತಮ ಫಲದ ನಿರೀಕ್ಷೆ ಇದೆ. ಅಲ್ಲಿ ಗುರು ಚಂದ್ರರ ವಿಶೇಷವಾದ ಅನುಗ್ರಹ, ಶುಕ್ರ ಅನುಗ್ರಹ, ಜೊತೆಗೆ ಶನಿ ಮಹಾರಾಜರ ಬೆಂಬಲ ಇವೆಲ್ಲ ಇರೋ ಕಾರಣ ಅನೇಕ ಶುಭ ಫಲಗಳನ್ನು ನಿರೀಕ್ಷೆ ಮಾಡ್ಬೋದು. ವ್ಯಾಪಾರ ವೃತ್ತಿ ಉದ್ಯೋಗದಲ್ಲಿ ಅನೇಕ ಮುನ್ನಡೆಯಂತಹ ಫಲಗಳು, ಬಂಧು ಮಿತ್ರರಿಂದ ಏನಾದರೂ ಕೊಡುಗೆಗಳಂತಹ ಫಲಗಳು ದೊರೆಯಲಿವೆ. ಜೊತೆಗೆ ವ್ಯಾಪಾರ ವೃತ್ತಿ ಉದ್ಯೋಗದಲ್ಲಿ ಸಹ ಮುನ್ನಡೆ ಆಗುವಂಥ ಘಟನೆಗಳು ಜರಗಲಿವೆ. ಇನ್ನು ವೈಯಕ್ತಿಕ ವಿಚಾರ ಅಥವಾ ಕೌಟುಂಬಿಕ ಸಾಮೂಹಿಕ ವಿಚಾರಗಳು ಅಲ್ಲಿ ಸ್ವಲ್ಪ ವ್ಯತ್ಯಾಸಗಳು ಬರ್ಬೋದು. ವೈಯಕ್ತಿಕ ವಿಚಾರದಲ್ಲಿ ಸ್ವಲ್ಪ ಏರುಪೇರುಗಳು, ಮಾತಿನ ಚಕಮಕಿ, ಕಲಹಗಳು ಬರುವಂಥದ್ದು. ಮನೆಯಲ್ಲೂ ಸಹ ಮನೆ ಮಂದಿ ಜೊತೆಗೆ ಏನಾದರೂ ವೈರುಧ್ಯಗಳು, ಮಾತಿನ ಚಕಮಕಿಗಳು ಬರುವಂಥ ಸಾಧ್ಯತೆ. ಉದ್ಯೋಗ ಸ್ಥಳದಲ್ಲಿ ಸಹ ಏನಾದರೂ ಕಲಹಗಳು, ವಾಗ್ವಾದಗಳು ಬರುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ಮಾತು ನಡವಳಿಕೆ ಬಗ್ಗೆ ಮುನ್ನೆಚ್ಚರಿಕೆ ಬೇಕು ಮೇಷರಾಶಿಯವರಿಗೆ. ಅದರ ಹೊರತು ಹಣಕಾಸು, ಲಾಭ, ಆದಾಯ, ಉದ್ಯೋಗ, ವೃತ್ತಿ, ಶಿಕ್ಷಣ ಅಥವಾ ಇನ್ನಿತರ ಚಟುವಟಿಕೆಗಳಲ್ಲಿ ಬಹಳಷ್ಟು ಮುನ್ನಡೆ ಇರುವಂಥ ದಿನ ಆಗಿದೆ. ಈ ದಿನ ಬಳಸುವಂಥ ಬಣ್ಣ ಯೆಲ್ಲೋ ಅಥವಾ ಹಳದಿ ಬಣ್ಣ, ಗ್ರೀನ್ ಅಥವಾ ಹಸಿರು ಬಣ್ಣ, ವೈಟ್ ಅಥವಾ ಬಿಳಿ ಬಣ್ಣ, ಮಿಕ್ಸ್ ಅಥವಾ ಮಿಶ್ರವಾದ ಬಣ್ಣ, ಬ್ಲೂ ಅಥವಾ ನೀಲಿ ಬಣ್ಣ. ಸಂಖ್ಯೆಗಳು 3, 5, 6, 7, 8, 3, 5, 6, 7, 8 ಸಂಖ್ಯೆ ಬಳಸ್ಕೊಳ್ಳಿ. ಎಲ್ಲ ಮೇಷರಾಶಿಯವರಿಗೆ ಈ ದಿನ ಶುಭದಾಯಕ ಆಗಲಿ. ಮುಂದೆ ವೃಷಭ ರಾಶಿ. ವೃಷಭ ರಾಶಿಗೆ ಈ ದಿನ ಉತ್ತಮ ಫಲದ ನಿರೀಕ್ಷೆ ಇರುತ್ತೆ. ಇಷ್ಟಾರ್ಥ ಸಿದ್ಧಿ, ಲಾಭಗಳು ವೃದ್ಧಿಯಾಗುವಂಥದ್ದು. ವ್ಯಾಪಾರ ವೃತ್ತಿಯಲ್ಲಿ ಮುನ್ನಡೆ, ಅನೇಕ ಲಾಭಗಳು ಆಗುವಂಥದ್ದು. ದೀರ್ಘಕಾಲದಿಂದ ಪೆಂಡಿಂಗ್ ಇದ್ದ ಕೆಲಸ ಕಾರ್ಯಗಳು ಈಗ ಪೂರ್ಣ ಆಗಿ ನಿಮಗೆ ಅದರಲ್ಲಿ ಫಲಗಳು ದೊರೆಯುವಂಥದ್ದು. ಕಂಪ್ಯೂಟರು, ಸಾಫ್ಟ್ವೇರು, ಹಾರ್ಡ್ವೇರು ಅಥವಾ ಇನ್ನಿತರ ಇಲೆಕ್ಟ್ರಾನಿಕ್ ಮಾಧ್ಯಮ ಮುಂತಾದ ಕ್ಷೇತ್ರದಲ್ಲಿರೋರಿಗೆ ಹೊಸ ಅವಕಾಶಗಳು ವೃಷಭ ರಾಶಿಯವರಿಗೆ ಈ ದಿನ ಬರ್ಬೋದು. ಅಥವಾ ಹಳೆಯ ಉದ್ಯೋಗದಲ್ಲಿ ಸಹ ಏನಾದರೂ ನಿಮಗೆ ಹೆಚ್ಚಿನ ಒಂದು ಇನ್ಸೆಂಟಿವ್ ಅಥವಾ ಬೋನಸ್ ಅಥವಾ ಏನಾದರೂ ಹೆಚ್ಚಿನ ಲಾಭ, ಆದಾಯದ ಪರಿಣಾಮಗಳು ಇದನ್ನು ಕಂಡು ಬರ್ಬೋದು. ವ್ಯಾಪಾರಿಗಳಿಗೆ ವ್ಯಾಪಾರ ಉದ್ಯಮದಲ್ಲಿ ಅಭಿವೃದ್ಧಿ ಇದೆ. ವಿದ್ಯಾರ್ಥಿಗಳಿಗೂ ಶುಭ ಫಲ ಇದೆ. ಯುವಕರಿಗೂ, ಸಾಧಕರಿಗೂ, ಪ್ರೇಮಿಗಳಿಗೂ ಉತ್ತಮ ಫಲಗಳು ಇದನ್ನು ನಿರೀಕ್ಷೆ ಮಾಡ್ಬೋದು. ಬಳಸುವಂಥ ಬಣ್ಣ ವೃಷಭ ರಾಶಿಯವರು ಸ್ನೋ ಅಥವಾ ಹಿಮದ ಬಣ್ಣ, ಗ್ರೇ ಅಥವಾ ಬೂದು ಬಣ್ಣ, ವೈಟ್ ಅಥವಾ ಬಿಳಿ ಬಣ್ಣ, ರೆಡ್ ಅಥವಾ ಕೆಂಪು ಬಣ್ಣ. ಸಂಖ್ಯೆಗಳು 2, 4, 6, 9, 2, 4, 6, 9 ಸಂಖ್ಯೆ ಬಳಸ್ಕೊಳ್ಳಿ. ಎಲ್ಲ ವೃಷಭ ರಾಶಿಯವರಿಗೆ ಈ ದಿನ ಶುಭದಾಯಕ ಆಗಲಿ. ಮುಂದೆ ಮಿಥುನ ರಾಶಿ. ಮಿಥುನ ರಾಶಿಗೆ ಈ ದಿನ ಜಯ, ಕಾರ್ಯಸಿದ್ಧಿ, ಯಶಸ್ಸು, ಲಾಭಗಳಿವೆ. ಇಷ್ಟಾರ್ಥ ಸಿದ್ಧಿಯಾಗುತ್ತವೆ. ನಿಮ್ಮ ವೃತ್ತಿ, ವ್ಯಾಪಾರ, ಉದ್ಯೋಗದಲ್ಲಿ ಅನೇಕ ಶುಭ ಫಲಗಳು ದೊರೆಯಲಿವೆ. ನಿಮ್ಮ ಹಿಂದಿನ ಯಾವುದೋ ಕನಸುಗಳು ಇದು ನನಸಾಗುವಂಥದ್ದು. ಬಂಧು ಬಾಂಧವರ ಸಹಕಾರ ಸಿಗುವಂಥದ್ದು. ಪ್ರಯಾಣ, ಯಾತ್ರೆ ಹೋಗುವಂಥ ಅವಕಾಶ, ಯಾತ್ರಾ ಸ್ಥಳಗಳ, ತೀರ್ಥಕ್ಷೇತ್ರಗಳ ಸಂದರ್ಶನದ ಮನಸ್ಸಿಗೆ ನೆಮ್ಮದಿ ಆಗುವಂಥ ಘಟನೆ.
ಗುರು ಹಿರಿಯರಿಂದ ಆಶೀರ್ವಾದ ಪಡೆಯುವಂಥ ಅವಕಾಶ, ಶುಭ ಸಮಾರಂಭಗಳಲ್ಲಿ ಪಾಲ್ಗೊಳ್ಳುವಂಥ ಅವಕಾಶ, ಈ ರೀತಿ ಅನೇಕ ಶುಭ ಫಲಗಳಿವೆ. ಜೊತೆಗೆ ನೀವೇನಾದರೂ ಹೊಸದರ ಆರಂಭಕ್ಕೆ ಮತ್ತು ಇನ್ನಿತರ ಯಾವುದೇ ನಿಮ್ಮ ಉದ್ಯಮ, ವ್ಯಾಪಾರ, ವೃತ್ತಿಗೆ ಸಂಬಂಧಪಟ್ಟ ಪ್ರಯತ್ನಗಳಲ್ಲಿ ಯಶಸ್ಸು ಈ ದಿನ ಸಿಗಲಿದೆ. ಈ ದಿನ ಬಳಸುವಂಥ ಬಣ್ಣ ಮಿಥುನ ರಾಶಿಯವರು ಸ್ನೋ ಅಥವಾ ಮಧು ಬಣ್ಣ, ಗ್ರೇ ಅಥವಾ ಬೂದು ಬಣ್ಣ, ವೈಟ್ ಅಥವಾ ಬಿಳಿ ಬಣ್ಣ. ಸಂಖ್ಯೆಗಳು 2, 4, 6, 2, 4, 6 ಸಂಖ್ಯೆ ಬಳಸ್ಕೊಳ್ಳಿ. ಎಲ್ಲ ಮಿಥುನ ರಾಶಿಯವರಿಗೆ ಈ ದಿನ ಶುಭದಾಯಕ ಆಗಲಿ. ಮುಂದೆ ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಗೆ ಈ ದಿನ ಉತ್ತಮ ಫಲದ ನಿರೀಕ್ಷೆ ಇದೆ. ಪಂಚಗ್ರಹಗಳ ಅನುಕೂಲತೆ ಇದೆ. ಸೂರ್ಯ ಅನುಗ್ರಹ, ಗುರುವಿನ ಬೆಂಬಲ, ಬುಧ ಅನುಗ್ರಹ, ಶುಕ್ರ ಅನುಗ್ರಹ ಎಲ್ಲ ಉತ್ತಮವಾಗಿರೋ ಕಾರಣ ಅನೇಕ ಶುಭ ಫಲಗಳನ್ನು ಇದನ್ನು ನಿರೀಕ್ಷೆ ಮಾಡ್ಬೋದು. ಇಷ್ಟಾರ್ಥ ಸ್ಥಿತಿ ಲಾಭ ವೃದ್ಧಿ ಆಗುವಂತಿದೆ. ನಿಮ್ಮ ವೃತ್ತಿಗೆ ಅನುಗುಣವಾಗಿ ಹೆಚ್ಚಿನ ಒಂದು ಬದಲಾವಣೆಗಳು ಬರ್ಬೋದು. ಜೊತೆಗೆ ನಿಮ್ಮ ಗುರು ಹಿರಿಯರಿಂದ ಏನಾದರೂ ಆಶೀರ್ವಾದದ ಒಂದು ಕೊಡುಗೆಯಿಂದ ಮನಸ್ಸಿಗೆ ನೆಮ್ಮದಿ ಆಗುವಂಥ ಘಟನೆ, ದೂರ ಪ್ರಯಾಣ ಮಾಡುವಂಥ ಅವಕಾಶಗಳು ಇದನ್ನು ಒದಗಿ ಬರಲಿವೆ. ವಿದ್ಯಾರ್ಥಿಗಳಿಗೆ ಅವರ ಸಾಧನೆಯಲ್ಲಿ ಪ್ರಗತಿದಾಯಕ ವಾತಾವರಣ ಇದೆ. ಇನ್ನು ಈ ದಿನ ಕೆಲವೊಂದು ಎಚ್ಚರಿಕೆ ಹೆಜ್ಜೆ ಏನಂದರೆ, ನೀವು ಹಣಕಾಸಿನ ಖರ್ಚುಗಳನ್ನು ಮಾಡೋಕೆ ಅಥವಾ ಏನಾದರೂ ಒಂದು ಕೊಡುಕೊಳ್ಳುವಾಗ ಸ್ವಲ್ಪ ಎಚ್ಚರಿಕೆ ಹೆಜ್ಜೆ ಬೇಕು. ಅಂಥ ವ್ಯವಹಾರದಲ್ಲಿ ಹಣಕಾಸಿನ ವಿಷಯ ಸ್ವಲ್ಪ ಕಷ್ಟ ನಷ್ಟಗಳು ಎದುರಾಗ್ಬೋದು. ಅದು ನಿಮ್ಮದೇ ಸ್ವಯಂಕೃತ ಅಪರಾಧದಿಂದ ಹಣವನ್ನು ಕಳೆದುಕೊಳ್ಳುವಂಥದ್ದು ಇವೆಲ್ಲ ಸಾಧ್ಯತೆ ಇರುತ್ತೆ. ಆ ಬಗ್ಗೆ ಎಚ್ಚರಿಕೆ ಹೆಜ್ಜೆ ಬೇಕು ಕರ್ಕಾಟಕ ರಾಶಿಯವರಿಗೆ. ಬಳಸುವಂಥ ಬಣ್ಣ ಆರೆಂಜ್ ಅಥವಾ ಕೇಸರಿ ಬಣ್ಣ, ಯೆಲ್ಲೋ ಅಥವಾ ಹಳದಿ ಬಣ್ಣ, ಗ್ರೀನ್ ಅಥವಾ ಹಸಿರು ಬಣ್ಣ, ವೈಟ್ ಅಥವಾ ಬಿಳಿ ಬಣ್ಣ, ಮಿಕ್ಸ್ ಅಥವಾ ಮಿಶ್ರವಾದ ಬಣ್ಣ. ಸಂಖ್ಯೆಗಳು 1, 3, 5, 6, 7, 1, 3, 5, 6, 7 ಸಂಖ್ಯೆ ಬಳಸ್ಕೊಳ್ಳಿ. ಎಲ್ಲ ಕರ್ಕಾಟಕ ರಾಶಿಯವರಿಗೆ ಈ ದಿನ ಶುಭದಾಯಕ ಆಗಲಿ. ಮುಂದೆ ಸಿಂಹರಾಶಿ. ಸಿಂಹರಾಶಿಗೆ ಈ ದಿನ ಸಾಮಾನ್ಯ ದಿನ ಎಂದು ಕಂಡುಬರುತ್ತೆ. ಭಾಳಷ್ಟು ದಿನಗಳಿಂದ ಸಿಂಹರಾಶಿಯವರಿಗೆ ಹೆಚ್ಚಿನ ಏನು ಗ್ರಹಗಳ ಒಂದು ಸಂಯಮಗಳು ಅಷ್ಟು ಅರ್ಥ ಆಗ್ತಾಯಿಲ್ಲ. ಕೆಲವೊಮ್ಮೆ ನಿಮಗೆ 1 ಅಥವಾ 2 ಅಷ್ಟೇ ಗ್ರಹಗಳು ಈಗ ನಿಮ್ಮ ಪೂರಕವಾಗಿರುತ್ತೆ. ಈ ದಿನವೂ ಅಷ್ಟೇ ನಿಮಗೆ ಸೂರ್ಯ ಮತ್ತು ಬುಧರ ರಕ್ಷಣೆ ಹೊರತುಪಡಿಸಿದರೆ ಇತರ 7 ಗ್ರಹಗಳು ವೈರುಧ್ಯ ಇರುವಂಥ ಸ್ಥಿತಿ ನಿರ್ಮಾಣ ಆಗಿದೆ. ಹಾಗಾಗಿ ಎಲ್ಲ ಕಡೆ ನಿಮಗೆ ಶತ್ರುಗಳ ಒಂದು ಪೀಡೆ ಗಮನಕ್ಕೆ ಬರ್ಬೋದು. ಅಥವಾ ಮನೆಯಲ್ಲೂ ಸಹ ಒಂದು ನಿಮಗೆ ವಾಗ್ವಾದ, ಕಲಹದ ವಾತಾವರಣ, ವೃತ್ತಿ ಜಾಗದಲ್ಲೂ ಸಹ ನಿಮಗೆ ಗುಪ್ತ ಶತ್ರು, ಹಿತಶತ್ರುಗಳ ಕಾಟ, ಅದೇ ರೀತಿ ನಿಮಗೆ ಪ್ರಯಾಣ ಕಾಲದಲ್ಲೂ ಸಹ ಹಾಗೆ ಮಾತಿನ ಚಕಮಕಿ, ವಾಗ್ವಾದ, ಕಲಹಗಳು ಬರ್ಬೋದಾಗಿದೆ. ಹಾಗಾಗಿ ಸಿಂಹರಾಶಿಯವರಿಗೆ ತುಂಬ ಸಂಯಮ, ತಾಳ್ಮೆ ಬೇಕಾಗುತ್ತೆ. ನಿಮ್ಮ ಆತುರ ನಿರ್ಧಾರ ಆಗಲಿ ಅಥವಾ ಸಿಟ್ಟಿನ ಆವೇಗದ ನಿರ್ಧಾರಗಳಿಂದ ನಿಮಗೆ ತೊಂದರೆಗಳು ಆಗುವಂಥ ಸಾಧ್ಯತೆ ಇರುತ್ತೆ. ಇನ್ನು ಯಾವುದೇ ರೀತಿಯ ಕೊಡುಕೊಳ್ಳುವಿಕೆ ವ್ಯವಹಾರದಲ್ಲಿ ಸಹ ತುಂಬ ಎಚ್ಚರಿಕೆ ಹೆಜ್ಜೆ ಬೇಕು. ನೀವು ನಷ್ಟಕ್ಕೆ, ಕಷ್ಟಕ್ಕೆ ಗುರಿಯಾಗುವಂಥ ಸಾಧ್ಯತೆ ಅಥವಾ ಮೋಸಕ್ಕೆ, ವಂಚನೆಗೆ ಬೀಳುವಂಥ ಸಾಧ್ಯತೆಗಳು ಇರ್ತವೆ. ಹಾಗಾಗಿ ಸಿಂಹರಾಶಿಯವರು ಮೈಯೆಲ್ಲ ಕಣ್ಣಾಗಿರಬೇಕಾದ ದಿನ ಆಗಿರುತ್ತೆ. ಬಳಸ್ತಕ್ಕಂಥ ಬಣ್ಣಗಳು ಆರೆಂಜ್ ಅಥವಾ ಕೇಸರಿ ಬಣ್ಣ, ಗ್ರೀನ್ ಅಥವಾ ಹಸಿರು ಬಣ್ಣ. ಸಂಖ್ಯೆಗಳು 1 ಮತ್ತು 5, 1 and 5 ಸಂಖ್ಯೆ ಬಳಸ್ಕೊಳ್ಳಿ. ಎಲ್ಲ ಸಿಂಹರಾಶಿಯವರಿಗೆ ಈ ದಿನ ಶುಭದಾಯಕ ಆಗಲಿ. ಮುಂದೆ ಕನ್ಯಾ ರಾಶಿ. ಕನ್ಯಾ ರಾಶಿಗೆ ಈ ದಿನ ಶುಭ ಲಾಭಗಳ, ಸುಖ ಶಾಂತಿಗಳ ಶುಭ ದಿನ. ಇಷ್ಟಾರ್ಥ ಸ್ಥಿತಿ ಲಾಭಗಳ ವೃದ್ಧಿ, ವ್ಯಾಪಾರ ಉದ್ಯೋಗದಲ್ಲಿ ಪ್ರಗತಿ, ಅನೇಕ ದೀರ್ಘಕಾಲದಿಂದ ಪೆಂಡಿಂಗ್ ಇದ್ದ ಕೆಲಸ ಕಾರ್ಯಗಳು ಆಗುವಂಥದ್ದು, ದೂರ ಪ್ರಯಾಣ ಮಾಡುವಂಥ ಅವಕಾಶ, ಬಂಧು ಮಿತ್ರರ ಜೊತೆಗೆ ಬಾಂಧವ್ಯ ಬೇರೆ ಚೆನ್ನಾಗಿ ಆಗುವಂಥ ಅವಕಾಶ, ಈಗ ಇತ್ಯಾದಿ ಅನೇಕ ಶುಭಗಳನ್ನು ಈ ದಿನ ನಿರೀಕ್ಷೆ ಮಾಡ್ಬೋದು. ಇಂದು ನಿಮ್ಮ ಒಂದು ಮಕ್ಕಳಿಗೆ ಅಥವಾ ನಿಮ್ಮ ಮನೆಯ ಇನ್ನಿತರ ಕಿರಿಯ ಸದಸ್ಯರಿಗೆ ಏನಾದರೂ ಒಂದು ಶುಭ ಸೂಚನೆ ಅಥವಾ ಶುಭ ಸಮಾರಂಭಗಳ ಆಯೋಜನೆ, ವಿವಾಹ ಫಿಕ್ಸ್ ಆಗ್ಬೋದು, ಅದು ಜಾಬ್ ಸಿಗ್ಬೋದು, ಮುಂತಾದ ಶುಭ ಒಂದು ಸುದ್ದಿಗಳು ಕಿರಿಯರಿಂದ ನಿಮಗೆ ಮನೆಯಲ್ಲಿ ಬರಲಿವೆ. ಹಾಗಾಗಿ ಒಟ್ಟಿನಲ್ಲಿ ಈ ದಿನ ಪೂರ್ತಿ ನೆಮ್ಮದಿಯ ವಾತಾವರಣ ಇರುವಂಥ ಶುಭ ದಿನ ಆಗಿರುತ್ತೆ ಕನ್ಯಾ ರಾಶಿಯವರಿಗೆ. ಈ ದಿನ ಬಳಸುವಂಥ ಬಣ್ಣ ಸ್ನೋ ಅಥವಾ ವಿಧ ಬಣ್ಣ, ಯೆಲ್ಲೋ ಅಥವಾ ಹಳದಿ ಬಣ್ಣ, ವೈಟ್ ಅಥವಾ ಬಿಳಿ ಬಣ್ಣ, ಬ್ಲೂ ಅಥವಾ ನೀಲಿ ಬಣ್ಣವನ್ನು ಬಳಸ್ಕೊಳ್ಳಿ. ಸಂಖ್ಯೆಗಳು 2, 3, 6, 8, 2, 3, 6, 8 ಸಂಖ್ಯೆಯನ್ನು ಬಳಸ್ಕೊಳ್ಳಿ. ಎಲ್ಲ ಕನ್ಯಾ ರಾಶಿಯವರಿಗೆ ಈ ದಿನ ಶುಭದಾಯಕ ಆಗಲಿ. ಮುಂದೆ ತುಲಾರಾಶಿ. ತುಲಾರಾಶಿಗೆ ಈ ದಿನ ಉತ್ತಮ ಫಲದ ನಿರೀಕ್ಷೆ. ಮುಂದೆ ರಾಶಿಗೆ ಈ ದಿನ ಉತ್ತಮ ಫಲದ ನಿರೀಕ್ಷೆ ಇದೆ. ವ್ಯಾಪಾರ, ವೃತ್ತಿ, ಉದ್ಯೋಗಕ್ಕೆ ಅನುಕೂಲವಂಥ ವಾತಾವರಣ, ಬಂಧು ಮಿತ್ರರ ಸಹಕಾರ, ಅನೇಕ ಶುಭ ಫಲಗಳು ಆಗುವಂಥದ್ದು. ನಿಮ್ಮ ವೃತ್ತಿ ವ್ಯಾಪಾರಕ್ಕೆ ಸಂಬಂಧಪಟ್ಟ ಮಿತ್ರರ, ಬಂಧುಗಳ ಸಹಕಾರ, ಇನ್ನು ದೂರದ ಪ್ರಯಾಣ ಮಾಡುವಂಥ ಅವಕಾಶ, ಇನ್ನು ಉದ್ಯೋಗವನ್ನು ಹುಡುಕುವಂಥವರಿಗೆ, ಅದು ಜಾಬ್ ಅಪೇಕ್ಷೆ ಪಡೋರಿಗೆ ಉದ್ಯೋಗದ ಆಫರ್ ಲೆಟರ್ಗಳು ಅಥವಾ ಹೆಚ್ಚಿನ ಒಂದು ಉದ್ಯೋಗದ ಒಂದು ಕೊಡುಗೆಗಳು ಇದನ್ನು ಸಿಗ್ಬೋದು. ಮಹಿಳೆಯರು, ಗೃಹಿಣಿಯರು ಸಹ ನೆಮ್ಮದಿ ತರುವಂಥ ಶುಭ ದಿನ ಆಗಿರುತ್ತೆ ತುಲಾರಾಶಿಯವರಿಗೆ. ಈ ದಿನ ಬಳಸುವಂಥ ಬಣ್ಣ ಸ್ನೋ ಅಥವಾ ಹಿಮದ ಬಣ್ಣ, ಗ್ರೀನ್ ಅಥವಾ ಹಸಿರು ಬಣ್ಣ, ಗ್ರೇ ಅಥವಾ ಬೂದು ಬಣ್ಣ, ವೈಟ್ ಅಥವಾ ಬಿಳಿ ಬಣ್ಣ, ರೆಡ್ ಅಥವಾ ಕೆಂಪು ಬಣ್ಣ. ಸಂಖ್ಯೆಗಳು 2, 4, 5, 6, 9, 2, 4, 5, 6, 9 ಸಂಖ್ಯೆ ಬಳಸ್ಕೊಳ್ಳಿ. ಎಲ್ಲ ತುಲಾರಾಶಿಯವರಿಗೆ ಇದನ್ನು ಶುಭದಾಯಕ ಆಗಲಿ. ಮುಂದೆ ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಗೆ ಈ ದಿನ ಸಾಮಾನ್ಯ ದಿನ ಎಂದು ಕಂಡುಬರುತ್ತೆ. ಕಲಹ ಮತ್ತು ವಾಗ್ವಾದಗಳು ಬರುವಂಥ ದಿನ ಆಗಿರುತ್ತೆ. ಮನೆಯಲ್ಲೂ ಮಾತಿನ ಚಕಮಕಿ ಬರ್ಬೋದು, ಉದ್ಯೋಗ ಜಾಗದಲ್ಲೂ ಸಹ ಮಾತಿನ ಚಕಮಕಿ ಬರ್ಬೋದು. ಅದೇ ರೀತಿ ನಿಮ್ಮ ಸಾರ್ವಜನಿಕ ಸ್ಥಳದಲ್ಲಿ ಸಹ ಮಾತಿನ ಕಲಹ, ಜಗಳಗಳು ಬಂದು ನಿಮಗೆ ಅವಮಾನಕರ ಘಟನೆಗಳು ಆಗುವಂಥದ್ದು. ಆ ಬಗ್ಗೆ ಎಚ್ಚರಿಕೆ ಹೆಚ್ಚಬೇಕು. ವಿಶೇಷವಾಗಿ ಕಿರಿಯ ವ್ಯಕ್ತಿಗಳಿಂದ ನಿಮಗೆ ಅವಮಾನಕರ ಘಟನೆ, ಕಿರಿಯರಲ್ಲಿ ವಾಗ್ವಾದಗಳು ಆಗುವುದನ್ನು ಸ್ವಲ್ಪ ಗಮನದಲ್ಲಿ ಇಟ್ಕೊಳ್ಬೇಕಾಗುತ್ತೆ. ಅನಾವಶ್ಯಕ ಇನ್ನಿತರ ಜೊತೆಗೆ ವಾಗ್ವಾದ, ಕಲಹ ಮಾಡಿದಾಗಲಿ ಅನಾವಶ್ಯಕವಾಗಿ ಇನ್ನೊಬ್ಬರನ್ನು ಆರೋಪ ಮಾಡೋದನ್ನು ಮಾಡಲಿಕ್ಕೆ ಹೋಗಬೇಡಿ. ಈ ದಿನ ತುಂಬ ಮೈಯೆಲ್ಲ ಕಣ್ಣಾಗಿ ಮಾತಿನ ವಿಚಾರ, ನಡವಳಿಕೆಗೆ ಎಚ್ಚರಿಕೆ ಹೆಚ್ಚಬೇಕು. ಬಳಸ್ತಕ್ಕಂತಹ ಬಣ್ಣಗಳು ವೃಶ್ಚಿಕ ರಾಶಿಯವರು ಯೆಲ್ಲೋ ಅಥವಾ ಹಳದಿ ಬಣ್ಣ, ಮಿಕ್ಸ್ ಅಥವಾ ಮಿಶ್ರವಾದ ಬಣ್ಣ. ಸಂಖ್ಯೆಗಳು 3 ಮತ್ತು 7, 3 and 6 ಸಂಖ್ಯೆ ಬಳಸ್ಕೊಳ್ಳಿ. ಎಲ್ಲ ವೃಶ್ಚಿಕ ರಾಶಿಯವರಿಗೆ ಈ ದಿನ ಶುಭದಾಯಕ ಆಗಲಿ.
ಮುಂದೆ ಧನುಸು ರಾಶಿಗೆ ಉತ್ತಮ ಫಲದ ನಿರೀಕ್ಷೆ ಇದೆ. ಅಲ್ಲೇ ವಿಶೇಷವಾದ ಸೂರ್ಯ ಅನುಗ್ರಹ, ಬುಧ ಅನುಗ್ರಹ, ಶನಿ ಮಹಾತ್ಮರ ಬೆಂಬಲ, ಕೇತು ಪೂರಕವಾಗಿರೋ ಕಾರಣ ನಿಮಗೆ ಕೆಲವೊಂದು ವಿಚಾರಗಳಲ್ಲಿ ಉತ್ತಮವಾದ ಫಲಗಳು ನಿರೀಕ್ಷೆ ಬರುತ್ತೆ. ಇನ್ನು ವ್ಯಾಪಾರ, ವೃತ್ತಿ, ಉದ್ಯೋಗಕ್ಕೆ ಸಂಬಂಧಪಟ್ಟ ಉತ್ತಮ ಫಲ ಇದೆ. ವೈಯಕ್ತಿಕ ವಿಚಾರ, ಮಾತು, ನಡವಳಿಕೆ ಬಗ್ಗೆ ಸ್ವಲ್ಪ ಮಾತಿನ ಚಕಮಕಿ, ಹಿರಿಯರಲ್ಲಿ ವಿರೋಧ, ಕಿರಿಯರಲ್ಲಿ ಸಹ ನಿಮಗೆ ಮಾತಿನ ಚಕಮಕಿ ಬರುವಂಥದ್ದು. ಈ ರೀತಿ ಈ ದಿನ ಕಲಾದ ವಾತಾವರಣ ಮನೆಯಲ್ಲಿಯೂ ನಿಮ್ಮ ವೃತ್ತಿ ಜಾಗದಲ್ಲಿ ಬರ್ಬೋದಾಗಿದೆ ಧನುರಾಶಿಯವರಿಗೆ. ಆ ಬಗ್ಗೆ ಸೂಕ್ತವಾದ ಮುನ್ನೆಚ್ಚರಿಕೆ ಬೇಕು. ಜೊತೆಗೆ ಸರ್ಕಾರಿ ಕೆಲಸ, ಕೋರ್ಟ್ ಕಚೇರಿ ಕೆಲಸ ಈ ದಿನ ಸ್ವಲ್ಪ ಹಿನ್ನಡೆ ಆಗುವಂಥ ಸಾಧ್ಯತೆ ಇರುತ್ತೆ. ಈ ದಿನ ಬಳಸುವಂಥ ಬಣ್ಣ ಧನುರಾಶಿಯವರು ಆರೆಂಜ್ ಅಥವಾ ಕೇಸರಿ ಬಣ್ಣ, ಗ್ರೀನ್ ಅಥವಾ ಹಸಿರು ಬಣ್ಣ, ಬ್ಲೂ ಅಥವಾ ನೀಲಿ ಬಣ್ಣ, ಮಿಕ್ಸ್ ಅಥವಾ ಮಿಶ್ರವಾದ ಬಣ್ಣ. ಸಂಖ್ಯೆಗಳು 1, 5, 6, 7, 1, 5, 6, 7 ಸಂಖ್ಯೆ ಬಳಸ್ಕೊಳ್ಳಿ. ಎಲ್ಲ ಧನುರಾಶಿಯವರಿಗೆ ಈ ದಿನ ಶುಭದಾಯಕ ಆಗಲಿ. ಮುಂದೆ ಮಕರ ರಾಶಿಗೆ ಈ ದಿನ ಉತ್ತಮ ಫಲದ ನಿರೀಕ್ಷೆ ಇದೆ. ಪಂಚಗ್ರಹಗಳ ಬೆಂಬಲ, ಚಂದ್ರ ಅನುಗ್ರಹ, ಗುರುವಿನ ಬೆಂಬಲ, ಶುಕ್ರ ಮತ್ತು ರಾಹುವಿನ ಅನುಕೂಲತೆ, ಮಂಗಳನ ಸಂಪೂರ್ಣವಾಗಿರುವಂಥದ್ದು. ಈ ರೀತಿ ಅನೇಕ ಶುಭ ಫಲಗಳನ್ನು ಈ ದಿನ ಮಕರ ರಾಶಿಯವರು ನಿರೀಕ್ಷೆ ಮಾಡ್ಬೋದು. ಇಷ್ಟಾದ ಸ್ಥಿತಿ ಲಾಭಗಳ ವೃದ್ಧಿ ಆಗಲಿವೆ. ವ್ಯಾಪಾರ, ವೃತ್ತಿ, ಉದ್ಯೋಗದಲ್ಲಿ ಮುನ್ನಡೆ ಬರುವಂಥ ಅವಕಾಶಗಳು, ಹಣಕಾಸಿನ ಉತ್ತಮ ಇರುತ್ತೆ. ವ್ಯಾಪಾರದಲ್ಲಿ ಕೆಲವು ಲಾಭ ಆದಾಯಗಳು ಹೆಚ್ಚಳಾಗುತ್ತೆ. ನಿಮ್ಮ ವೃತ್ತಿ, ವ್ಯಾಪಾರಕ್ಕೆ, ಉದ್ಯೋಗ ಸಂಬಂಧಪಟ್ಟ ಹೊಸದರ ಆರಂಭಕ್ಕೆ ಮತ್ತು ಏನಾದರೂ ಸ್ಟಾರ್ಟಪ್ಗಳನ್ನು ತೆರೆಯಲಿಕ್ಕೆ ಈಗ ಹೊಸ ಅವಕಾಶಗಳು, ಧನ ಬೆಂಬಲ ಇದನ್ನು ಸಿಗಲಿದೆ. ಹಾಗಾಗಿ ಹೆಚ್ಚಿನ ಪ್ರಯತ್ನಗಳನ್ನು ಮಕರ ರಾಶಿಯವರು ಮಾಡ್ಬೋದಾಗಿದೆ. ಬಳಸ್ತಕ್ಕಂಥ ಬಣ್ಣಗಳು ಸ್ನೋ ಅಥವಾ ಹಿಮದ ಬಣ್ಣ, ಎಲ್ಲೋ ಅಥವಾ ಹಳದಿ ಬಣ್ಣ, ಗ್ರೇ ಅಥವಾ ಬೂದು ಬಣ್ಣ, ವೈಟ್ ಅಥವಾ ಬಿಳಿ ಬಣ್ಣ, ರೆಡ್ ಅಥವಾ ಕೆಂಪು ಬಣ್ಣ. ಸಂಖ್ಯೆಗಳು 2, 3, 4, 6, 9, 2, 3, 4, 6, 9 ಸಂಖ್ಯೆ ಬಳಸ್ಕೊಳ್ಳಿ. ಎಲ್ಲ ಮೇಷರಾಶಿಯವರಿಗೆ, ಎಲ್ಲ ಮಕರ ರಾಶಿಯವರಿಗೆ ಇದನ್ನು ಶುಭದಾಯಕ ಆಗಲಿ. ಅಥವಾ ಹಣಕಾಸಿಗೆ ಸಂಬಂಧಪಟ್ಟ ಯಾವುದೇ ಅಡೆತಡೆಗಳಿಲ್ಲ. ಆರೋಗ್ಯದ ವಿಚಾರವಾಗಿ ಸ್ವಲ್ಪ ಎಚ್ಚರಿಕೆ ಹೆಜ್ಜೆ ಬೇಕಾಗುತ್ತೆ. ಈಗಾಗಲೇ ಇದ್ದಂಥ ನಿಮಗೆ ಶುಗರು ಅಥವಾ ಅಸ್ತಮನೋ, BP ಇತ್ಯಾದಿ ಸಮಸ್ಯೆ ಇದ್ದಂಥವರಿಗೆ ಆರೋಗ್ಯದಲ್ಲಿ ಸ್ವಲ್ಪ ಏರ್ಪೇರ್ಬೋದು ಅಥವಾ ಸುಸ್ತಾಗುವಂಥದ್ದು, ಅಥವಾ ಇನ್ನು ಕೆಲವರಿಗೆ ಕಣ್ಣು, ಕಿವಿ, ಮೂಗು, ಗಂಟಲಿಗೆ ಸಂಬಂಧಪಟ್ಟ ಅನಾರೋಗ್ಯಗಳು ತಲೆದೋರಬಹುದು. ಆ ಬಗ್ಗೆ ಸೂಕ್ತವಾದ ಮುನ್ನೆಚ್ಚರಿಕೆ ಕುಂಭರಾಶಿಯವರಿಗೆ ಬೇಕಾಗುತ್ತೆ. ಇನ್ನು ಹಣಕಾಸಿನ ವಿಚಾರವಾಗಿ ದೊಡ್ಡ ಮೊತ್ತದ ಕೊಡುಕೊಳ್ಳುವಿಕೆ ಟ್ರಾನ್ಸಾಕ್ಷನ್ಗಳನ್ನು ಈ ದಿನ ಅಷ್ಟೊಂದು ಮಾಡಲಿಕ್ಕೆ ಉತ್ತಮ ಫಲಗಳು ಇರ್ತಾಯಿಲ್ಲ. ಈ ದಿನ ನೀವು ಬಳಸುವಂಥ ಬಣ್ಣ ಗ್ರೀನ್ ಅಥವಾ ಹಸಿರು ಬಣ್ಣ, ವೈಟ್ ಅಥವಾ ಬಿಳಿ ಬಣ್ಣ. ಸಂಖ್ಯೆಗಳು 5 ಮತ್ತು 6, 5 and 6 ಸಂಖ್ಯೆ ಬಳಸ್ಕೊಳ್ಳಿ. ಎಲ್ಲ ಕುಂಭರಾಶಿಯವರಿಗೆ ಇದನ್ನು ಶುಭದಾಯಕ ಆಗಲಿ. ಕೊನೆಯದಾಗಿ ಮೀನರಾಶಿಗೆ ಈ ದಿನ ಉತ್ತಮ ಫಲದ ನಿರೀಕ್ಷೆ ಇದೆ. ಆರೋಗ್ಯ, ಯಶಸ್ಸು, ಕೀರ್ತಿ, ಲಾಭ ಸಿಗುವಂಥ ದಿನ. ಅಲ್ಲಿ ಇರುವಂತಹ ಸೂರ್ಯ ಚಂದ್ರನ ಅನುಗ್ರಹ, ಶುಕ್ರನ ಬೆಂಬಲ, ಹಣಕಾಸಿನ ಉತ್ತಮ ರೀತಿಯ ವ್ಯಾಪಾರ, ಉದ್ಯೋಗದಲ್ಲಿ ಅನೇಕ ರೀತಿಯ ಅವಕಾಶಗಳು, ಬಂಧು ಬಾಂಧವರಿಗೆ ಉತ್ತಮ ಕಾಲ ಕೊಡುವಂಥ ಅವಕಾಶಗಳು ಎಲ್ಲ ಸಿಗಲಿವೆ. ಸಂಖ್ಯೆಗಳು 1, 2, 6, 1 to 6 ಸಂಖ್ಯೆಯನ್ನು ಬಳಸ್ಕೊಳ್ಳಿ. ಎಲ್ಲ ಮೀನರಾಶಿಯವರಿಗೆ ಈ ದಿನವು ಶುಭದಾಯಕ ಆಗಲಿ. ಇಲ್ಲಿವರೆಗೆ 12 ರಾಶಿಗಳ ಜೂನ್ 2 ಭಾನುವಾರದ ನಿತ್ಯರಾಶಿ ಭವಿಷ್ಯವನ್ನು ವಿಶ್ಲೇಷಣೆ ಮಾಡಲಾಗಿದೆ. ಇಲ್ಲಿ ಬರತಕ್ಕಂಥ ಫಲಗಳಲ್ಲಿ ಉತ್ತಮ, ಮಧ್ಯಮ, ಅಧಮಾದಿ ಫಲಗಳಿಂದ ವಿಚಲಿತರಾಗಿದೆ. ನಿಮ್ಮ ವೃತ್ತಿ, ವ್ಯಾಪಾರ, ಉದ್ಯೋಗ, ಶಿಕ್ಷಣದಲ್ಲಿ ದೈನಂದಿನ ಚಟುವಟಿಕೆಗಳಲ್ಲಿ ಶ್ರದ್ಧೆಯಿಂದ ನಿಷ್ಠೆಯಿಂದ ಪಾಲ್ಗೊಳ್ಳಿ. ಜೊತೆಗೆ ನಿಮ್ಮಿಂದಾಗುವಂತಹ ಧರ್ಮ ಕಾರ್ಯ, ಭಕ್ತಿ ಕಾರ್ಯ, ಧರ್ಮಾದಿಗಳನ್ನು ಮಾಡುತ್ತಾ ಬನ್ನಿ. ತಮಗೆಲ್ಲರಿಗೂ ಭಾಗವತ ಕೃಪೆಯಿಂದ ನಿಮ್ಮ ಇಷ್ಟದೇವತೆಗಳು, ಗ್ರಾಮ ದೇವತೆ ಹಾಗೂ ನವಗ್ರಹ ದೇವತೆಗಳ ಕೃಪೆಯಿಂದ ಆಯುರಾರೋಗ್ಯ, ಶೀಘ್ರ ಜಲ ಸಿದ್ಧಿಯಾಗಲಿ. ಮುಂದೆ ಈ ವಾಹಿನಿಗೆ ನಿರಂತರ ಪ್ರೋತ್ಸಾಹ ಸಿಗ್ತಾ ಇರಲಿ. ಸಬ್ಸ್ಕ್ರೈಬ್ ಮಾಡದೇ ಇದ್ದವರು ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ. ಸರ್ವೇಶಾನಾಂ ಸನ್ಮಂಗಲಾನಿ ಭವಂತು.